ನಮಸ್ಕಾರ ಬಂಧುಗಳೇ, ಮಕರ ಸಂಕ್ರಾಂತಿ ಅಂದ ಕೂಡಲೇ ನಮಗೆ ನೆನಪಾಗುವುದು ಸೂರ್ಯನ ಉತ್ತರಾಯಣ ಪುಣ್ಯಕಾಲ ಮತ್ತು ಎಳ್ಳು ಬೆಲ್ಲದ ಸವಿ. ಆದರೆ ಈ ಬಾರಿಯ ಸಂಕ್ರಾಂತಿ ಸಾಮಾನ್ಯವಾದುದಲ್ಲ. ದಶಕಗಳಿಗೊಮ್ಮೆ ಬರುವಂತಹ ಒಂದು ಅಪರೂಪದ ದೈವಿಕ ಸಂಗಮ ಈ ಬಾರಿ ಸಂಭವಿಸುತ್ತಿದೆ. ಸಂಕ್ರಾಂತಿಯ ದಿನವೇ ಅತ್ಯಂತ ಪವಿತ್ರವಾದ ಏಕಾದಶಿ ವ್ರತವೂ ಬಂದಿದೆ. ಇಂತಹ ದಿನದಂದು ಮಾಡುವ ಸಣ್ಣ ಕಾರ್ಯ ಕೂಡ ನಿಮ್ಮ ಅದೃಷ್ಟವನ್ನೇ ಬದಲಿಸಬಲ್ಲ ಶಕ್ತಿ ಹೊಂದಿದೆ. ಈ ವಿಶೇಷ ದಿನದ ಮಹತ್ವವೇನು? ನೀವು ಅಂದು ಏನು ಮಾಡಬೇಕು? ಎಲ್ಲವನ್ನೂ ಇಂದಿನ ಪುರಾಣಿಕ್ ಪಲ್ಸ್ ವಿಶೇಷ ಸಂಚಿಕೆಯಲ್ಲಿ ತಿಳಿಯೋಣ. ಸಂಕ್ರಾಂತಿ ಎಂದರೆ ಸೂರ್ಯನ ಆರಾಧನೆ, ಏಕಾದಶಿ ಎಂದರೆ ವಿಷ್ಣುವಿನ ಆರಾಧನೆ. ಸೂರ್ಯನು ಜಗತ್ತಿನ ಕಣ್ಣು ಮತ್ತು ಚೈತನ್ಯದ ಮೂಲವಾದರೆ ವಿಷ್ಣುವು ಈ ಸೃಷ್ಟಿಯ ರಕ್ಷಕ. ಸೂರ್ಯದೇವನು ತನ್ನ ಮಗನಾದ ಶನಿಯ ಮನೆಯಾದ ಮಕರ ರಾಶಿಗೆ ಪ್ರವೇಶಿಸುವ ದಿನದಂದೇ ಭಕ್ತರ ಪಾಪಗಳನ್ನು ಹರಿಸುವ ಶಕ್ತಿಲ ಏಕಾದಶಿಯೂ ಬಂದಿದೆ. ಪುರಾಣಗಳ ಪ್ರಕಾರ ಉತ್ತರಾಯಣವು ದೇವತೆಗಳ ಹಗಲು. ಅಂತಹ ಪುಣ್ಯಕಾಲದ ಆರಂಭದ ದಿನವೇ ಹರಿವಾಸರ ಏಕಾದಶಿ ಬಂದಿರುವುದು ಭಕ್ತರ ಪಾಲಿಗೆ ಒಂದು ಮಹಾನ್ವರ. ಈ ದಿನ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ವಿಷ್ಣುವಿನ ನಾಮಸ್ಮರಣೆ ಮಾಡುವುದರಿಂದ ಜನ್ಮಜನ್ಮಾಂತರದ ದಾರಿದ್ರ್ಯಗಳು ದೂರವಾಗುತ್ತವೆ. ಈ ದಿನವನ್ನು ಅಪರೂಪದ ದಿನ ಎಂದು ಏಕೆ ಕರೆಯುತ್ತೇವೆ? ಒಂದು, ಮೋಕ್ಷದ ಬಾಗಿಲು. ಉತ್ತರಾಯಣ ಪುಣ್ಯಕಾಲದಲ್ಲಿ ಮರಣ ಹೊಂದಿದವರಿಗೆ ಮೋಕ್ಷ ಸಿಗುತ್ತದೆ ಎಂದು ಭೀಷ್ಮ ಪಿತಾಮಹರೇ ಸಾಬೀತುಪಡಿಸಿದ್ದಾರೆ. ಈಗ ಅಂತಹ ದಿನದಂದೇ ಏಕಾದಶಿ ಬಂದಿರುವುದು ಆಧ್ಯಾತ್ಮಿಕ ಸಾಧಕರಿಗೆ ಸುದಿನ. 2, ಶಕ್ತಿಲ ಏಕಾದಶಿಯ ಶಕ್ತಿ. ಈ ಏಕಾದಶಿಯನ್ನು ಶಕ್ತಿಲ ಎನ್ನುತ್ತಾರೆ. ಅಂದರೆ 6 ವಿಧದಲ್ಲಿ ಎಳ್ಳನ್ನು ಬಳಸುವುದು. ಸಂಕ್ರಾಂತಿಯಲ್ಲೂ ಎಳ್ಳಿಗೆ ಪ್ರಾಮುಖ್ಯತೆ ಇದೆ. ಹೀಗಾಗಿ ಎಳ್ಳಿನ ದಾನ ಮತ್ತು ಬಳಕೆಯಿಂದ ಆರೋಗ್ಯ ಮತ್ತು ಆಯಸ್ಸು ವೃದ್ಧಿಯಾಗುತ್ತದೆ. ಭಾರತದ ಪ್ರತಿ ಮೂಲೆಯಲ್ಲೂ ಈ ದಿನವನ್ನು ವಿವಿಧ ರೀತಿಗಳಲ್ಲಿ ಆಚರಿಸಲಾಗುತ್ತದೆ. ಕರ್ನಾಟಕ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎನ್ನುತ್ತಾ ಪ್ರೀತಿಯನ್ನು ಹಂಚುತ್ತೇವೆ. ಹರಿಭಕ್ತರು ಉಪವಾಸವಿದ್ದು ಪಂಢರಪುರದ ವಿಠಲನನ್ನೋ ಅಥವಾ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳನ್ನೋ ಸ್ಮರಿಸುತ್ತಾರೆ. ಉತ್ತರ ಭಾರತ ಗಂಗಾ ಸ್ನಾನ ಮಾಡಿ ಸೂರ್ಯನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ತಮಿಳುನಾಡು ಮತ್ತು ಆಂಧ್ರ ಈ ದಿನ ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸಲು ಹೊಸ ಅಕ್ಕಿಯ ಪೊಂಗಲ್ ಮಾಡಿ ನೈವೇದ್ಯ ಅರ್ಪಿಸುತ್ತಾರೆ. ಪ್ರತಿ ವಿಧರ್ಮಗಳ ಉತ್ತಮ ಸಂಪ್ರದಾಯಗಳು ಪರಸ್ಪರ ಭಿನ್ನವಾಗಿದ್ದರೂ ಉದ್ದೇಶ ಒಟ್ಟೇ, ಸೂರ್ಯನಿಗೆ ಕೃತಜ್ಞತೆ ಮತ್ತು ಭಕ್ತಿಯಿಂದ ಆಚರಣೆ. ಈ ಎಲ್ಲ ಆಚರಣೆಗಳು ನಮ್ಮ ಸಂಸ್ಕೃತಿಯ ಅಮೂಲ್ಯ ಪರಂಪರೆಯನ್ನು ಪ್ರತಿಬಿಂಬಿಸುತ್ತವೆ. ನಿಮ್ಮ ಅದೃಷ್ಟವನ್ನು ಬದಲಿಸಿಕೊಳ್ಳಲು ಈ ದಿನ ಮನೆಯಲ್ಲಿ ಇದನ್ನು ಪಾಲಿಸಿ. 1. ಎಳ್ಳು ಸ್ನಾನ. ಸೂರ್ಯೋದಯಕ್ಕೂ ಮುನ್ನ ಎಳ್ಳು ಹಾಕಿ ಸ್ನಾನ ಮಾಡಿ. ಇದು ದೈಹಿಕ ಮತ್ತು ಮಾನಸಿಕ ಶುದ್ಧಿ ನೀಡುತ್ತದೆ. 2. ಸೂರ್ಯ ನಮಸ್ಕಾರ. ಉದಯಿಸುವ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ ಅರ್ಘ್ಯ. ಓಂ ಸೂರ್ಯಾಯ ನಮಃ ಎಂದು 12 ಬಾರಿ ಹೇಳಿ. 3. ಏಕಾದಶಿ ಉಪವಾಸ. ಈ ದಿನ ಧಾನ್ಯಗಳನ್ನು ತ್ಯಜಿಸಿ ಉಪವಾಸವಿರಿ. ಭಕ್ತಿಯಿಂದ ವಿಷ್ಣು ಸಹಸ್ರನಾಮ ಪಠಿಸಿ. 4. ದಾನದ ಮಹತ್ವ. ಈ ದಿನ ಎಳ್ಳು, ಬೆಲ್ಲ, ಕಪ್ಪು ಹೊದಿಕೆ, ಬ್ಲಾಂಕೆಟ್ ಅಥವಾ ಅನ್ನದಾನ ಮಾಡುವುದು ಅತ್ಯಂತ ಶ್ರೇಷ್ಠ. 5. ದೀಪದ ಹರಕೆ. ಸಂಜೆ ತುಳಸಿ ಕಟ್ಟೆಯ ಮುಂದೆ ಮತ್ತು ದೇವರ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ. ಕೊನೆಯದಾಗಿ, ಈ ಸಂಕ್ರಾಂತಿ ಮತ್ತು ಏಕಾದಶಿಯ ಸಂಗಮ ನಮಗೆ ಕಲಿಸುವ ಪಾಠವೇನೆಂದರೆ ಜೀವನದಲ್ಲಿ ಸದಾ ಬೆಳಕಿನತ್ತ ಸಾಗುವುದು. ಸೂರ್ಯನು ಹೇಗೆ ಕತ್ತಲೆಯನ್ನು ಓಡಿಸ್ತಾನೋ, ವಿಷ್ಣುವು ಹೇಗೆ ಸಂಕಷ್ಟಗಳನ್ನು ಹರಿಸ್ತಾನೋ, ಹಾಗೆಯೇ ನಾವು ನಮ್ಮೊಳಗಿನ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಹೊಸತನದತ್ತ ಸಾಗಬೇಕು. ಎಳ್ಳು ಬೆಲ್ಲದ ಸಿಹಿ ನಿಮ್ಮ ಮಾತಿನಲ್ಲಿರಲಿ, ಏಕಾದಶಿಯ ಇಸ್ತು ನಿಮ್ಮ ಬದುಕಿನಲ್ಲಿರಲಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಈ ಅಪರೂಪದ ದಿನದ ಪುಣ್ಯ ಫಲ ಎಲ್ಲರಿಗೂ ಸಿಗಲಿ. ಭಾರತದ ಇಂತಹ ಅಮೂಲ್ಯ ಸಂಸ್ಕೃತಿ ಮತ್ತು ಪುರಾಣಗಳ ಮಾಹಿತಿಗಾಗಿ ಪುರಾಣಿಕ್ ಪಲ್ಸ್ ಚಾನೆಲ್ಗೆ ಇಂದೇ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಮತ್ತು ಏಕಾದಶಿಯ ಹಾರ್ದಿಕ ಶುಭಾಶಯಗಳು.